ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಹಲವಾರು ಪದಾಧಿಕಾರಿಗಳು ಇವತ್ತು ಈ ಒಂದು ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ರಾಜ್ಯಾದ್ಯಂತ ಇವತ್ತು ಈ ಕಾರ್ಯಕ್ರಮ ಪಕ್ಷವನ್ನ ಸಂಘಟನೆ ಮಾಡಬೇಕು, ಪಕ್ಷದ ಕಾರ್ಯಕರ್ತರನ್ನ ಹತ್ತಿರದಿಂದ ಭೇಟಿ ಆಗಬೇಕು, ಅವರ ಜೊತೆಯಲ್ಲಿ ಕೂತು ಇಷ್ಟು ವರ್ಷಗಳ ಕಾಲ ರಾಜ್ಯಾದ್ಯಂತ ಇವತ್ತು ಪಕ್ಷವನ್ನ ಕಟ್ಟಬೆಳೆಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರ ವೈಯಕ್ತಿಕ ಭೇಟಿಯ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮೂಲ ಉದ್ದೇಶ ಪಕ್ಷದ ಸದಸ್ಯತ್ವ ನೋಂದಣಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಆಗಬೇಕು. ಸದಸ್ಯತ್ವಕ್ಕೆ ಒಂದು ಆಧುನಿಕತೆಯನ್ನು ಬಳಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಕ್ಕೆ ಪಕ್ಷದ ಕಡೆಯಿಂದ ಅಧಿಕೃತವಾಗಿ ಒಂದು ಫೋನ್ ನಂಬರ್ನ ಬಿಡುಗಡೆಯನ್ನ ಮಾಡಿದ್ದೇವೆ. ದಯಮಾಡಿ ನಾನು ಮಾತು ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ನಾಗಮಂಗಲ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ತಮ್ಮೆಲ್ಲರ ಕೈಯಲ್ಲೂ ಕೂಡ ಇವತ್ತು ಮೊಬೈಲ್ ಫೋನ್ ಇದೆ. ಎಲ್ಲರೂ ಸ್ಮಾರ್ಟ್ ಫೋನೇ ತಗೊಬಿಟ್ಟಿದ್ದೀರಿ. ಇಂಥವ್ರ ಹತ್ರ ಫೋನ್ ಇಲ್ಲ ಅಂತಕ್ಕಂಥದ್ದಿಲ್ಲ. ನೀವು ಮಿಸ್ಡ್ ಕಾಲ್ ಕೊಡೋದ್ರಿಂದ ಯಾರಿಗೂ ₹1 ಹಣಕಾಸು ಕಟ್ಟಾಗ್ಲಿಕ್ಕಿಲ್ಲ. 99 ಅಣ್ಣ, ದಯಮಾಡಿ ಎಲ್ಲ ತಮ್ಮ ಫೋನ್ಗಳು ವಿಡಿಯೋ ಮಾಡ್ತಿದ್ದೀರಿ, ವಿಡಿಯೋ ಮಾಡೋರಂತಣ. ಇನ್ನೂ ಮಾತನಾಡೋದಕ್ಕೆ ಬಹಳಷ್ಟು ವಿಚಾರಗಳಿದೆ, ಮಾತನಾಡ್ತೇನೆ ಇವತ್ತು. ಫೋನ್ ನಂಬರ್ನ ನಿಮಗೆ ಹೇಳ್ತೇನಣ್ಣ. ಸುರೇಶ್ ಅಣ್ಣವರು ಹೇಳಿದ್ದಾರೆ ಈಗಾಗಲೇ, ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರಸ್ತಾವನೆ ಮಾಡಿಬಿಡ್ತೀನಿ. ದಯಮಾಡಿ ಈಗಲೇ 1000 ಜನ ಒಂದೇ ಸಲ ಕರೆ ಮಾಡಿದ್ರು ಏನೂ ಆಗಲಿಕ್ಕಿಲ್ಲ. ಆ ರೀತಿ ವ್ಯವಸ್ಥೆ ಮಾಡಿ ಇಟ್ಟಿದ್ದೀನಿ ನಿಮಗೋಸ್ಕರ. ಒಂದೇ ಸಲ 1000 ಜನ ಬೇಕಾದ್ರೆ ಕರೆ ಮಾಡ್ಬೋದು. ದಯಮಾಡಿ ತಾವೆಲ್ಲರೂ ಫೋನ್ ಕೈಯಲ್ಲಿ ಇಟ್ಕೊಂಡ್ರೆ ನಂಬರ್ನ ಹೇಳ್ತೇನಣ್ಣ. 99 64 00 20 28 2028 ಜನತಾದಳ ಪಕ್ಷವನ್ನ 2028ಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರವಾಸ ಮಾಡ್ತಾ ಇರತಕ್ಕಂಥ ಮೂಲ ಉದ್ದೇಶ ಕರ್ನಾಟಕ ರಾಜ್ಯ ಕಂಡಂತ ಅಪರೂಪ ನಾಯಕರಾಗಿರ್ತಕ್ಕಂಥ ತಾಯಿ ಹೃದಯವನ್ನ ಇಟ್ಕೊಂಡು ಯಾವತ್ತೂ ಕೂಡ ರಾಜಕಾರಣವನ್ನ ಇಲ್ಲಿಂದ ಮಾಡದಂತವ್ರಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು. ಹೃದಯದಿಂದ ಯಾವ ಅವರ ಜನ ಸಂಕಷ್ಟವನ್ನ ಹೇಳ್ಕೊಂಡು ಅವ್ರ ಬಳಿ ಬಂದಂತ ಸಂದರ್ಭದಲ್ಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ, ಅವರ ಸಂಕಷ್ಟಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಸ್ಪಂದನೆಯನ್ನ ಕೊಟ್ಟಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಮನೆ ಮಗ, ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಯಾರಾದ್ರೂ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಮಂಡ್ಯ ಜಿಲ್ಲೆ ಹಾಗೂ ನಾಗಮಂಗಲ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳ ಶ್ರಮ ಹಾಗೂ ಈ ಭಾಗದ ಎಲ್ಲ ರೈತಾಪಿ ವರ್ಗ, ಹಿರಿಯಕರು, ಯುವಕರು, ಹೆಣ್ಣು ಮಕ್ಕಳು ಎಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಈ ಹಿಂದೆ 2018ರ ಚುನಾವಣೆ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಮಗೆ ಶಕ್ತಿಯನ್ನ ತಂದುಕೊಟ್ಟಿರ್ತಕ್ಕಂಥ ಜಿಲ್ಲೆ, ರಾಜಕೀಯವಾಗಿ ನಮ್ಮನ್ನ ಬೆಳೆಸಿರ್ತಕ್ಕಂಥ ಗುರುತಿಸಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರಿದ್ರೆ
ಅದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನ ನಾವು ಕೊನೆ ಉಸಿರವರೆಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು, ಕುಮಾರಣ್ಣನ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ 7ಕ್ಕೆ 7 ಜನ ಶಾಸಕ ಮಿತ್ರರನ್ನ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಉಡುಗೊರೆಯಾಗಿ ಕೊಟ್ಟು ವಿಧಾನಸೌಧದಲ್ಲಿ ಅವ್ರ ಪರವಾಗಿ ಒಂದು ಶಕ್ತಿಯಾಗಿ ಕಲ್ಸ್ಕೊಟ್ಟಿರ್ತಕ್ಕಂಥ ತಾಲೂಕು, ವಿಶೇಷವಾಗಿ ನಮ್ಮ ನಾಗಮಂಗಲ ತಾಲೂಕು. ನಾನು ಮರಿಲಿಕ್ಕಾಗಲ್ಲ, ವೈಯಕ್ತಿಕವಾಗಿ ಹೇಳ್ತೇನಣ್ಣ. 2019ರ ನನ್ನ ಜೀವನದ ಮೊದಲನೇ ಚುನಾವಣೆ. ಆ ಚುನಾವಣೆಯಲ್ಲಿ ನಾನು ನಿಲ್ಲಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ, ಒಂದು ಅಭಿಲಾಷೆ 7 ಜನ ಶಾಸಕ ಮಿತ್ರರಲ್ಲಿ ಒಂದು ಮನಸ್ಸಿನಲ್ಲಿ ವಿಚಾರವನ್ನ ಹೇಳಿದ್ರು. ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಇನ್ನೂ ಯುವಕ ಇದ್ದಾನೆ. ಈ ಯುವಕನನ್ನ ನಾವು ಜಿಲ್ಲೆ ಕಟ್ತಕ್ಕಂಥದಕ್ಕೆ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ನಿಖಿಲ್ ಕುಮಾರಸ್ವಾಮಿನ ಕರೆ ತರಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕ ಮಿತ್ರರು ಮಾಡಿದಂಥ ಅವತ್ತಿನ ತೀರ್ಮಾನಕ್ಕೆ ರಾಜಕೀಯದ ಷಡ್ಯಂತ್ರ, ಅವತ್ತು ಫಲಿತಾಂಶ ನನ್ನ ಪರವಾಗಿ ಬರದೇ ಹೋದ್ರು ಕೂಡ ಜಿಲ್ಲೆನಲ್ಲಿ ಎಲ್ಲ ಕಡೆ ಹಿನ್ನಡೆಯನ್ನ ಕಂಡಿದ್ರು ಕೂಡ ನಾಗಮಂಗಲ ತಾಲೂಕಿನ ಮಹಾಜನತೆ ನಿಖಿಲ್ ಕುಮಾರಸ್ವಾಮಿಗೆ 12,000 ಲೀಡನ್ನ ಕೊಟ್ಟಿರ್ತಕ್ಕಂಥದ್ದು ನನ್ನ ಕೊನೆ ಉಸಿರಿರೋವರೆಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ಇದು ಅಭಿಮಾನದ ಕೂಗು. ಬಹಳ ಜನ ಪಾಪ ಕಾಂಗ್ರೆಸ್ನ ನಾಯಕರುಗಳು ಕೇಳ್ತಾರೆ, ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ. ಜನತಾದಳ ಪಕ್ಷ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾಗಮಂಗಲ ತಾಲೂಕಿನ ಮಹಾಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ಸುರೇಶ್ ಗೌಡ್ರಿಗೆ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪಕ್ಷಕ್ಕೆ ಒಂದು ಶಕ್ತಿಯನ್ನ ತಂದ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮುಂದಿನ ದಿನಗಳಲ್ಲಿ ಆತ್ಮವಿಶ್ವಾಸ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ, ನಿಮ್ಮ ಹಿರಿತನದ ಮೇಲೆ ನನಗೆ ಗೌರವ ಇದೆ. ಆದರೆ ಪಾಪ ಇತ್ತೀಚೆಗೆ ನೀವು ಮಾಧ್ಯಮದ ಮುಂದೆ ಬಂದಾಗ ನೀವಿವತ್ತು ರಾಜಕಾರಣದಲ್ಲಿ ಇಲ್ಲಿವರೆಗೂ ಬಂದು ಬೆಳೆದು ನಿಂತಿದ್ದೀರಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ಒಬ್ಬನೇ ಇದ್ದಾಗ ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ನೀವೇನಾದ್ರೂ ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಪಕ್ಷದಿಂದ ತಾವೇನು ಗುರುತಿಸ್ಕೊಂಡಿದ್ರಿ, ತಮ್ಮ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ರಿ, ತಾವು ಮಂತ್ರಿಗಳಾಗ್ಲಿಕ್ಕೆ, ತಾವು ಶಾಸಕರಾಗ್ಲಿಕ್ಕೆ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆ ಅಂತಕ್ಕಂಥದನ್ನ ನಿಮಗೆ ಕ್ರಿಯೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ದಯಮಾಡಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಪಾಪ 2019ರ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ಬಹಳ ಮುಖ್ಯವಾದಂಥ ಪಾತ್ರ ವಹಿಸಿದ್ರು ಉಸ್ತುವಾರಿ ಮಂತ್ರಿಗಳು. ನಿಖಿಲ್ ಕುಮಾರಸ್ವಾಮಿನ ತೆಗಿಬೇಕು ಅಂತ ಬಹಳ ಮುಖ್ಯವಾದಂಥ ಪಾತ್ರ ವಹಿಸಿದ್ರಿ. ಕೊಟ್ಟಿದಾರಲ್ಲಣ್ಣ ಜನ 136 138 ಜನ ಶಾಸಕರೇ, ಹೌದಲ್ವೇ? ಏನು ಮಾಡ್ತಿದ್ದೀರಿ? 6 ಜನ ಶಾಸಕರು ಮಂಡ್ಯ ಜಿಲ್ಲೆ ಜನತೆ ನಿಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರಲ್ಲ ಕಳೆದ ಚುನಾವಣೆಯಲ್ಲಿ. ಮತ್ತೊಬ್ರು ಪಾಪ ರಾಮನಗರ ಜಿಲ್ಲೆಯಲ್ಲಿ ಒಬ್ರು ಮಹಾನ್ ನಾಯಕರಿದ್ದಾರೆ. ಪೆನ್ನು ಪೇಪರ್, ಪೆನ್ನು ಅವ್ರ ಜೇಬ್ದು, ಪೇಪರ್ ಜನಗಳದಂತೆ. ಪೆನ್ ಕೊಡಿ, ಪೇಪರ್ ಕೊಡಿ, ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಪಾಪ ಹೇಳಿದ್ರು. ಅಲ್ಲಣ್ಣ, ನಿನಗೆ ಪೆನ್ನು ಕೊಟ್ಟಾಯ್ತು, ಹಾಳೆನೂ ಕೊಟ್ಟಾಯ್ತು, ಇನ್ಯಾತಕ್ಕೆ ಕಾಯ್ತಿದಿ?
ಏನ್ ಬರ್ಕತಿ? ಕೊನೆಗೆ ಪಾಪ ಏನಂದ್ರಿ, 6 ಜನ ಶಾಸಕರನ್ನ ಗೆಲ್ಸಿರ್ತಕ್ಕಂಥ ಜಿಲ್ಲೆಯ ತಂದೆ ತಾಯಂದ್ರಿಗೆ ಕನಿಷ್ಠ ಪಕ್ಷ ಒಂದು ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸೌಜನ್ಯತೆ ಇಲ್ದಿರಾ ಏನ್ ಬಿರುದು ಕೊಟ್ರಪ್ಪ? ಏನ್ ಬಿರುದು ಕೊಟ್ರಣ್ಣ ನಮ್ಗೆ? ಛತ್ರಿಗಳು. ಇದೇ ಮಂಡ್ಯ ಜಿಲ್ಲೆಗೆ ಕಾಂಗ್ರೆಸ್ನ ಮಹಾನಾಯಕರುಗಳು ಕೊಡ್ತಾ ಇರ್ತಕ್ಕಂಥ ಗೌರವದ ನಡೆಗಳು. ಪಾಪ ಅದಕ್ಕೆ ಇನ್ನೊಬ್ಬ ಲಾಟ್ರಿ ಶಾಸಕ, ಲಾಟ್ರಿ ಆಡಿಸ್ಕೊಂಡು ಶಾಸಕ ಆದವ, ಕಸಿನೋ ಬಹಳ ಸಮಾಜದಲ್ಲಿ ತಲೆ ಮೇಲೆ ಎತ್ಕೊಂಡು ಬದುಕು ಬಾಳ್ತಾ ಇದ್ದಾರೆ ಇವರೆಲ್ಲ. ಅಂತವನು ಒಬ್ಬ ಮಹಾನುಭಾವ ಶಾಸಕ. ಅದಕ್ಕೆ ಸಮಜಾಯಿಸಿ ಕೊಟ್ರು. ಛತ್ರಿಗಳಂದ್ರೆ ಏನು ಅರ್ಥ? ಛತ್ರಿಗಳಂದ್ರೆ ಆತನ ಅರ್ಥದಲ್ಲಿ ಬುದ್ಧಿವಂತರಂತೆ, ಪ್ರಜ್ಞಾವಂತರಂತೆ. ಅಲ್ಲ ರೀ ಸ್ವಾಮಿ, ರಾಜಕಾರಣವನ್ನ ಇಡೀ ರಾಜ್ಯದಲ್ಲಿ ಅರ್ದು ಕುಡಿದಿರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರೆ ಅದು ಮಂಡ್ಯ ಜಿಲ್ಲೆ ಕಣ್ರಿ. ಮಂಡ್ಯ ಜಿಲ್ಲೆ ಜನತೆಗೆ ನೀವು ರಾಜಕಾರಣವನ್ನ ತೋರಿಸ್ತೀರಾ? ಮಂಡ್ಯ ಜಿಲ್ಲೆ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಎಂತೆಂಥ ಹೋರಾಟಗಾರರು ಇವತ್ತು ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದಾರೆ. ಮಾದೇಗೌಡರು, ಚೌಡೇನವರು, ಶಂಕರೇಗೌಡರು, ಸಿಂಗಾರಿಗೌಡರು, ಮಳವಳ್ಳಿಯ ಇಲ್ಲಿಯ ನಾಗಮಂಗಲದ ಸಿಂಗಾರಿಗೌಡರು, ಅಂತಂತ ಮಹಾನ್ ಭಾವರು ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಜಿಲ್ಲೆ, ಇಲ್ಲಿ ನಿಂತ್ಕೊಂಡು ನೀವು ಇವತ್ತು ಛತ್ರಿ ಅಂತ ಪಾಪ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಬಿರುದು ಕೊಡ್ತಿರಲ್ಲ, ಕಾಳ ಬಾಲ ದೂರ ಇಲ್ಲ. ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟುಬಿಟ್ಟಿದ್ದೀರಿ. ಒಮ್ಮೆ ಇನ್ನೂ ದಿಟ್ಟವಾದಂತ ಉತ್ತರ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. 18ರಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ 7ಕ್ಕೆ ಗೆಲ್ಲಿಸಿದ್ರಿ. ಕುಮಾರಣ್ಣನ ಕೇಂದ್ರದಲ್ಲಿ ಸಚಿವರಾಗಿ ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತ, ಹತ್ರ 50,000 ಮತಗಳ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ಜನತಾದಳ ಪಕ್ಷ ಮುಗಿದೇ ಹೋಯ್ತು ಅಂದ್ರು. ಎಲ್ಲಿದೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಅಂದ್ರು. ನಮ್ಮ ಜಿಲ್ಲೆಯ ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ, ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಎಂದು ಕೂಡ ನಮ್ಮ ಕೈಯನ್ನ ಬಿಟ್ಟಿಲ್ಲ. ನಮ್ ಬೆನ್ ತಟ್ಟಿದ್ದೀರಿ, ನಮ್ಗೆ ಆಶೀರ್ವಾದ ಮಾಡಿದ್ದೀರಿ. ಪಕ್ಷ ಕಷ್ಟ ಕಾಲದಿದ್ದಂತ ಸಂದರ್ಭದಲ್ಲಿ ನಮ್ಮನ್ನ ಮೇಲೆತ್ತಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಎದುರುಗಡೆ ಕೂತಿದ್ದೀನಿ. ಇತ್ತೀಚೆಗೆ ನಾನು ಒಂದು ವಿಚಾರವನ್ನ ನಿಮ್ಮ ಹತ್ರ ಪ್ರಸ್ತಾವನೆ ಮಾಡಬೇಕಣ್ಣ. ನಮ್ಮ ತಂದೆಯವರು ಎಷ್ಟು ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಇತ್ತೀಚೆಗೆ ಅವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿತ್ತು. ಬಹುಶಃ ಕೋಟ್ಯಾಂತರ ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಪ್ರಾರ್ಥನೆಯ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರು ಇನ್ನೂ ನಮ್ಮ ರಾಜ್ಯಕ್ಕೆ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ದೇವಾಲಯಗಳಲ್ಲಿ ಹರಕೆಯನ್ನು ಹೊತ್ತಿರ್ತಕ್ಕಂಥದ್ದು, ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ. ಕುಮಾರಣ್ಣ ಅವರು ಬಹಳ ದಿನ ಹತ್ತತ್ರ 3 ವಾರ ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಹತ್ರ ಅವರನ್ನು ಮಾತು ಹೇಳಿದ್ರು. ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು. ನನ್ನ ಮೇಲೆ ಒಂದು ಭರವಸೆ ಇಟ್ಟು ನನ್ನನ್ನ ಇವತ್ತೇನಾದ್ರೂ ಕೇಂದ್ರದ ಸಚಿವರ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದಕ್ಕೆ ಮಂಡ್ಯ ಜಿಲ್ಲೆ ಜನತೆ ಕಾರಣ ಇದ್ದಾರೆ ಕಣೋ. ನಾನು ಸಾಯಕ್ಕಿಂತ ಮುಂಚೆ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಸಾಕಷ್ಟು ಜನ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಹಿಂದಿನ ಸರ್ಕಾರಗಳು, ನಾಯಕರುಗಳೇನಿದ್ದಾರೆ, ಆದರೆ ಇವತ್ತು ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ
ಆಶೀರ್ವಾದವನ್ನು ಮಾಡಿದ್ದೀರಿ, ನಮ್ಮ ಅಭ್ಯರ್ಥಿಗಳಿಗೆ ಶಾಸಕರಾಗಿ ಮಾಡಿದ್ದೀರಿ. ನಿಮ್ಮ ಋಣವನ್ನ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಕಣ. ನಾನು ಮಂಡ್ಯ ಜಿಲ್ಲೆ ಜನತೆಗೆ ನಾನು ಯಾವಾಗ ಮಂಡ್ಯಗೆ ಹೋಗ್ತೇನೆ ಅಂತಕ್ಕಂಥ ಸದಾಕಾಲ ಅವರ ತಲೆನಲ್ಲಿ ಡೆಲ್ಲಿಲೂ ಕೂತಿದ್ರು ಕೂಡ ನಿಮ್ಮ ಪರವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಒಂದು ಮಾತನ್ನ ಹೇಳ್ತೇನೆ, ಉಸ್ತುವಾರಿ ಮಂತ್ರಿಗಳೇ, ನೀವೇನು 30,000 50,000 ಅಂತರದಿಂದ ಗೆದ್ದಿಲ್ಲ. ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕ್ಷೇತ್ರ ಬಿಟ್ಟು ಮರೆಮಾಚ್ಕೊಂಡ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಲೆಕ್ಕಾಚಾರವೂ ಪಾಪ ನಡೀತಾ ಇದೆ. ಬೇರೆ ಇನ್ನೊಂದು ಕ್ಷೇತ್ರದ ಕಡೆ ಎಲ್ಲಿ ಕಣ್ಣು ಹೋಗದೆ ಅಂತನೂ ಗೊತ್ತಿದೆ. ಯಾಕೆ ಪಾಪ ನಾಗಮಂಗಲ ತಾಲೂಕಿನ ಜನತೆ ಮೇಲೆ ಇಷ್ಟು ಬೇಗ ವಿಶ್ವಾಸ ಕಳ್ಕೊಬಿಟ್ರ? ಹಂಗೆ ಹಿಂಗೆ ಗೆದ್ಬಿಟ್ಟೆ, ಹೆಚ್ಚು ಕಮ್ಮಿ ಒಂದು 2-3 ಸಾವಿರದಲ್ಲಿ ಗೆದ್ಬಿಟ್ಟಿದ್ದೀನಿ ಕಣಪ್ಪ. ಪ್ರತಿದಿನ ಬೆಳಗ್ಗೆ ಎದ್ರೆ ಗಿಂಟ್ಗನ್ ನೋಡ್ಕೋತಾರೆ ಅನ್ಸುತ್ತೆ ಮೋಸ್ಟ್ಲಿ. ಅದು ಹೆಂಗ್ ಗೆದ್ದೆ 3,000ದಲ್ಲಿ ಅಂತ. 2,000 ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಉಸ್ತುವಾರಿ ಮಂತ್ರಿಗಳೇ, ನಿಮ್ಮ ಈ ದರ್ಪ, ಈ ದೌರ್ಜನ್ಯ, ನಿಮ್ಮ ಅಹಂಕಾರ, ಇದನ್ನ ನಾಗಮಂಗಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಹೇಳ್ಬೇಕಾಗ್ತದೆ. ಕಂಡ JDS ಕಾರ್ಯಕರ್ತರ ಮೇಲೆ FIR-ಗಳನ್ನ ಹಾಕೋದು, NCR-ಗಳನ್ನ ಬುಕ್ ಮಾಡೋದು, ಎದುರಿಸೋದು, ಬೆದರಿಸೋದು ನಿಮ್ ಪಕ್ಷಕ್ಕೇನಿದೇನು ಹೊಸದಲ್ಲ ಬಿಡಿ. ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣಿ ಉಪಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ಚು ನೋಡಿದಾಗ ನಿಮ್ಮ ಹಿನ್ನೆಲೆ ಎಂಥದ್ದು, ನೀವು ಬಂದಿರತಕ್ಕಂಥ ನಿಮ್ಮ ಸಂಸ್ಕೃತಿ ಎಂಥದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಿಮ್ಮ ಹತ್ರ ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕಾಗ್ತದೆ? ಇದೇ ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದ್ರು. ಒಂದು ದಿನ ಅವರ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿಲ್ಲ, ಒಂದು ದಿನ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಿಲ್ಲ. ನಮ್ಮ ಜಿಲ್ಲೆನಲ್ಲೂ ಕುಮಾರಣ್ಣ ಅವರು 4 ಬಾರಿ ರಾಮನಗರದಲ್ಲಿ ಶಾಸಕರು, 2 ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರು. ಕೇಳಿ ಬಂದು ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ, ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಏನಾದ್ರೂ ಕಾರ್ಯಕರ್ತರುಗಳು ಪರಸ್ಪರ ಜಗಳ ಮಾಡ್ಕೊಂಡ್ಬಿಟ್ಟಿದ್ರೆ ಪೊಲೀಸ್ ಅವ್ರು ಫೋನ್ ಮಾಡ್ದ ಕುಮಾರಣ್ಣನಿಗೆ, ಬೇಡ ಕಣ್ರಪ್ಪ, ಎಲ್ಲ ನಮ್ಮ ಜಿಲ್ಲೆ ಜನವೇ, ಯಾವ ಪಕ್ಷನಾರು ಇರಲಿ, ದಯವಿಟ್ಟು ತಿದ್ದಿ ಬುದ್ಧಿಯಲ್ಲಿ ಕಳಿಸ್ರಿ, ಇವೆಲ್ಲ ಕೇಸ್ ಬುಕ್ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಮತ್ತೊಬ್ಬರು ಮುಗಿಸ್ಬೇಕು ಅಂತ. ಓಹೋ, ಏನಪ್ಪ 2 ವರ್ಷದಿಂದ ನೀವು ನಡ್ಕೊಂಡಿರ್ತಕ್ಕಂಥ ರೀತಿ. ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ನಿಮ್ಮ ಹತೋಟಿಗೆ ತಗೊಂಡು, ಪಾಪ ನಮ್ಮ ಕತೆ ಬಿಡಿ, ವಿರೋಧ ಪಕ್ಷದವ್ರ ಕತೆ ಬಿಡಿ, ನಿಮ್ಮ ಸ್ವಂತ ಪಕ್ಷದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರು ವಿಧಾನಸಭೆಯ ಮಂಡಲದಲ್ಲಿ ನಿಂತ್ಕೊಂಡು ಸೆಷನ್ ನಡಿಬೇಕಾರೆ ಹನಿ ಟ್ರ್ಯಾಪು ಅಂತಾರೆ. ಮಂತ್ರಿಗಳು, ಪ್ರಭಾವಿ ಮಂತ್ರಿಗಳು ಅವರು ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು, ಜನಗಳಿಗೆ ತೆರಿಗೆ ಟ್ರ್ಯಾಪು, ಒಟ್ಟಾರೆಯಾಗಿ ಟ್ರ್ಯಾಪ್ನಲ್ಲಿ ಇಟ್ಬಿಟ್ಟಿದ್ದೀರಿ ಎಲ್ರು. ಯಾರು ಉಸಿರಾಡಂಗಿಲ್ಲ. ಹೇಳ್ತಾರೆ ಪಾಪ, ನೀವು ಅಲೋ ಅಂದ್ರೆ ಅಲೋ ಅಂತಾರಂತೆ. ಅಲೋ ಅಂತ ಅನಿಸ್ತವ್ರು ಯಾರು? ಅದ್ರ ಹಿಂದಿನ ಮಹಾನ್ ಭಾವ ಯಾರು? ಅದೇ ಹೇಳ್ಬೇಕಲ್ವೇ? ನಾಚಿಕೆ ಆಗೋದಿಲ್ವೇ ನಿಮಗೆ? ಈ ರಾಜ್ಯದ ಇತಿಹಾಸವನ್ನ ಇವತ್ತು ಕಪ್ ಚುಕ್ಕೆ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ನಡ್ಕೊಳ್ತಾ ಇದ್ದೀರಲ್ಲ ಉಪಮುಖ್ಯಮಂತ್ರಿಗಳೇ. ಈ ರಾಜ್ಯದ ಗೌರವನ್ನ ಕಾಪಾಡಿ. ಎಂತೆಂಥ ಧೀಮಂತ ನಾಯಕರುಗಳು ಈ ರಾಜ್ಯವನ್ನ ನಡೆಸಿದ್ದಾರೆ. ಕೇವಲ 2.5 ವರ್ಷದಲ್ಲಿ ನಿಮ್ ಕುರ್ಚಿ ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಸ್ವಪಕ್ಷೀಯರೇ ಪಾಪ 6 ಬಾರಿ 7 ಬಾರಿ ಶಾಸಕರಾಗಿರ್ತಕ್ಕಂಥವ್ರು. 1 ಬಾರಿ 2 ಬಾರಿ ಅಲ್ಲ. ಏನ್ ಹೇಳ್ತಾರೆ BR ಪಾಟೀಲ್ರು? ಏನ್ ಹೇಳ್ತಾರೆ NY ಚಂದ್ರಶೇಖರ್ ಅವರು? ಮೊಳಕಾಲ್ಮೂರು ಶಾಸಕರು, ನಿಮ್ ಕಾಂಗ್ರೆಸ್ನ ಶಾಸಕರು.
ಗೋಪಾಲ್ ಕೃಷ್ಣ ಅವರು ಸಾರಿ, ಕಾಗೆ ಅವ್ರು ಏನ್ ಹೇಳ್ತಾರೆ, ಜನ ನಮ್ಮನ್ನು ಗೆಲ್ಲಿಸ್ಬಿಟ್ಟವ್ರೆ, ಹೋದ್ರೆ ಹಳ್ಳಿಗಳಲ್ಲಿ ಪ್ರಶ್ನೆ ಮಾಡ್ತಾವ್ರೆ, ರಸ್ತೆ ಹಾಕ್ಸ್ರಿ, ಚರಂಡಿ ಮಾಡಿಸ್ರಿ, ಶಾಲೆ ಕಟ್ಟಡದಲ್ಲಿ ನೀರು ಸೋರ್ತಾ ಇದೆ ಕಣ್ರಿ, 10 ರೂಪಾಯಿ ಪುಡ್ಗ್ಯಾಸ್ ತಗೊಂಬಂದು ಏನಾದ್ರೂ ಅನುದಾನ ಅಂತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ತೋರಿಸ್ರಿ ಅಂತ ಜನ ತೂಚಿ ಅಂತ ಉಗಿತಾವ್ರೆ ನಮಗೆ. ನಿಮ್ಮ ಸ್ವಂತ ಪಕ್ಷದ ಶಾಸಕರು ಮನೆಗಳು ಕೇಳಕ್ ಹೋದ್ರೆ ನಿಮ್ಮ ಮಂತ್ರಿಗಳಿಗೆ ಇಲ್ಲ, ಅದೇ ಯಾರಾದ್ರೂ ಮಧ್ಯವರ್ತಿಗಳನ್ನ ಇಟ್ಕೊಂಡು ಹೋದ್ರೆ ಆ ಕಡೆಯಿಂದ ಮನೆ ಮಾಡಿಸ್ಕೊ ಬರ್ಬೋದಂತೆ ಪರ್ಸೆಂಟೇಜ್ ಕೊಟ್ಟು. ಹಂತದಲ್ಲೂ ಭ್ರಷ್ಟಾಚಾರ, ಹಗಲ್ ದರೋಡೆ. ಪಾಪ ಹೇಳ್ತಾರೆ 5 ಗ್ಯಾರಂಟಿ ಕೊಟ್ಬಿಟ್ಟೆ, 5 ಗ್ಯಾರಂಟಿ ಕೊಟ್ಬಿಟ್ಟೆ. ನಿಮ್ಮನ್ನ ಯಾರಪ್ಪ ಕೇಳಿದವನು 5 ಗ್ಯಾರಂಟಿ ಕೊಡಿ ಅಂತ? ನೀವು ತಾನೇ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡವ್ರು ಮಹಾನುಭಾವರು. ತಿಂಗಳ ಕೊಡ್ತೀನಿ ಅಂತ ಹೇಳಿದ್ರಿ. ಗೃಹಲಕ್ಷ್ಮಿ ಯೋಜನೆ ಅಂತೆ, ಗೃಹ ಜ್ಯೋತಿ ಅಂತೆ, ಯುವನಿಧಿ ಅಂತೆ. ಅದಕ್ಕೆ ಈಗ ಸಮಜಾಯಿಸಿ ಉಪಮುಖ್ಯಮಂತ್ರಿಗಳು, ನಾನು ಯಾವಾಗ ಹಂಗೆ ಹೇಳಿದ್ವಿ? ನಮ್ಮ ಸರ್ಕಾರ ಹಂಗೆ ಹೇಳೇ ಇಲ್ಲ. ಯಾವಾಗ ಆಯ್ತದೋ ಅವಾಗ ಆಗ್ತೀನಿ ಅಂದ್ರು. ಯಾವಾಗ ಆಗ್ತೀರಿ? ಬಂತಪ್ಪ ಸಂಸತ್ ಚುನಾವಣೆ, 4 ತಿಂಗಳದು 5 ತಿಂಗಳದು ಹಿಡಿದಿಡ್ಕೊಂಡಿದ್ದು ಒಂದೇ ಸಲ ಹೊಡೆಯೋದು. ಬಂತಪ್ಪ ಉಪಚುನಾವಣೆಗಳು, ಸಂಡೂರು, ಸಿಗ್ಗಾವಿ, ಚನ್ನಪಟ್ಟಣ ಹಾಕೊಂಡು ಹೊಡಿ 4 ತಿಂಗಳದು. ಯಾರಪ್ಪನ ಮನೆ ದುಡ್ಡು ಸ್ವಾಮಿ? ನಿಮ್ಮ ಅಪ್ಪನ ಮನೆದ? ನೀವು ಕಷ್ಟಪಟ್ಟು ದುಡ್ದಿರದ? ಜನಗಳು ಬೆವರು ಸುರಿಸಿ ದುಡಿತಾ ಇರತಕ್ಕಂಥ ಈ ಹಣಕಾಸು ಇವತ್ತೇ 4,500 ಲಕ್ಷ ಕೋಟಿ ಈ ರಾಜ್ಯದ ದೊಡ್ಡ ಪ್ರಮಾಣದ ಬಡ್ಜೆಟ್ ಅನ್ನ ಕೊಟ್ಟು ಬಿಟ್ಟಿದ್ದೀನಿ ಅಂತ ಆರ್ಥಿಕ ಸಚಿವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ತನ್ನ ಬೆನ್ನನ್ನು ತಾವು ತಟ್ಕೊಂಡಿರಲ್ಲ ಸ್ವಾಮಿ. ಎಷ್ಟು ಸಾಲ ಮಾಡಿದಿರಿ? 4,500 ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಟಿದ್ದೀರಿ. ಸಾಲ ಎಷ್ಟಾಗದೆ? ಒಬ್ಬೊಬ್ಬ ಪ್ರಜೆ ಮೇಲೆ 16,500 ರೂಪಾಯಿ ಇವತ್ತು ಸಾಲ ಇದೆ. ಒಬ್ಬೊಬ್ಬ ಪ್ರಜೆ ಮೇಲೆ, ಒಬ್ಬೊಬ್ಬ ಕನ್ನಡಿಗನ ಹೆಗಲ ಮೇಲೆ ಇವತ್ತು. ಅದ್ರ ಬಗ್ಗೆ ಹೇಳ್ತೀರಾ? ಹೇಳ್ಬೇಕಲ್ವ? ಎಲ್ಲ ಬರೀ ಬೆನ್ ತಟ್ಕೊಬಿಟ್ರೆ ಆಯ್ತಾ? ಸನ್ಮಾನ್ಯ ದೇವೇಗೌಡರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕೈಲಿ ಮೊದಲನೇ ಹಣಕಾಸಿನ ಬಡ್ಜೆಟ್ನ ಬಿಡುಗಡೆ ಮಾಡಿಸ್ತಾರೆ. ಅವ್ರಿಗೆ ಇನ್ನೂ ಅವತ್ತು ರಾಜಕಾರಣದ ಅನುಭವ ಇರಲಿಲ್ಲ, ಬಹುಶಃ ರಮೇಶ್ ಅಣ್ಣಂಗೆ ಗೊತ್ತಿರುತ್ತದೆ. ಆ ರೀತಿ ವಿಶ್ವಾಸ ಇಟ್ಟು ನಿಮ್ಮನ್ನ ಬೆಳೆಸಿದ್ರು. ಬಿಡಿ, ಅದೆಲ್ಲ ಆಗೋಯ್ತು. ಯಾಕೆಂದ್ರೆ 2004ರಿಂದ ಹಣ ಇವತ್ತವರೆಗೂ 55ಕ್ಕೂ ಹೆಚ್ಚು ಜನ ಯಾರ್ಯಾರು ಈ ನಮ್ಮ JDS ಪಕ್ಷದಲ್ಲಿ ಅಭ್ಯರ್ಥಿಗಳಾಗಿ ನಿಂತು ಪಕ್ಷದ ಕಾರ್ಯಕರ್ತರ ದುಡಿಮೆ ಮೇಲೆ ಶಾಸಕರಾಗಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ರಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರಿಗೆಲ್ಲ ಮೋಸ ಮಾಡಿ ಬೇರೆ ಬೇರೆ ಪಕ್ಷಗಳಿಗೆ ಹೊಂಟೋಗೋರೆ. ನಾಯಕರನ್ನ ಒಂದು ಫ್ಯಾಕ್ಟರಿಯನ್ನ ತಯಾರು ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೂ ಈ ರಾಜ್ಯದಲ್ಲಿದ್ರೆ, ಈ ದೇಶದಲ್ಲಿದ್ರೆ ಅದು ಜನತಾದಳ ಪಕ್ಷ ಅಂತಕ್ಕಂಥದ್ದು. ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಿಮಗೆ ಇರ್ತಕ್ಕಂಥ ಶಕ್ತಿ, ನಿಮಗೆ ಇರ್ತಕ್ಕಂಥ ಉರುಪು, ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹ ಬಹಳ ಜನ, ನನಗೂ ರಾಷ್ಟ್ರೀಯ ಪಕ್ಷದಲ್ಲಿ ಕೆಲವೊಂದಷ್ಟು ಜನ ಶಾಸಕ ಮಿತ್ರರು ಮಾತನಾಡಬೇಕಾದ್ರೆ ಹೇಳ್ತಾ ಇರ್ತಾರೆ, ಸರ್ ನಮ್ಮಲ್ಲಿ 1,000 ರೂಪಾಯಿ ಕೊಟ್ಟರು ಅಷ್ಟೇ, 5,000 ರೂಪಾಯಿ ಕೊಟ್ಟರು ಅಷ್ಟೇ, ಎಣ್ಣೆ ಬಾಟ್ಲಿ ಕೊಟ್ಟರು ಅಷ್ಟೇ, ಬಿರಿಯಾನಿ ತಂದು ಕೊಟ್ಟರು ಅಷ್ಟೇ. ಇಲ್ಲಿ ಕೂತಿದ್ದೀರಲ್ಲ ಪುಣ್ಯಾತ್ಮರು, ಹಾಲು ಕರೆದು ಹಾಲು ಹಾಕೋ ಸಮಯ ನಂಗೆ ಗೊತ್ತಿದೆ. ನಮ್ಮ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕರಿದ್ದಾರೆ, ಹಂಗೆ ನಮ್ಮ ನಾಗಮಂಗಲದಲ್ಲೂ ಇದ್ದೀರಿ. ತಲೆ ಮೇಲೆ ತಲೆ ಬಿದ್ರು ಈ ಭೂಮಿ ಉಲ್ಟಾ ಸೀದಾ ಆದ್ರೂ ನೀವು ಇರ್ಲಿಕ್ಕಿಲ್ಲ, ಪ್ರೀತಿಸೋದಿಲ್ಲ ಅಂದ್ರೆ. ಆದ್ರೆ ಇವತ್ತು ಹೃದಯದಲ್ಲಿ ನಮಗೆ ಸ್ಥಾನ ಕೊಟ್ಟಿದ್ದೀರಿ, ನಾವೆಲ್ಲ ಪುಣ್ಯವಂತರ. ನಾವು ನಮಗೊಂದು ಸ್ಥಾನ ಕೊಟ್ಟಿದ್ದೀರಿ. ಇವತ್ತು ಸಂಪೂರ್ಣವಾಗಿ ಕುರ್ಚಿಗಳು 5 ಗಂಟೆ ಆಯ್ತು. ನಮ್ಮ ಸುರೇಶ್ ಅಣ್ಣ ಮಳವಳ್ಳಿಯಿಂದಾನೇ ಶುರು. ನಾ ಅಲ್ಲೇ ಬಂದ್ಬಿಡ್ತೀನಿ ಕಣಪ್ಪ, ನಿಮ್ನ ಯಾರು ನಂಬೋದಿಲ್ಲ ಕಣ್ರೆ, ನಾವು ಬಿಡ್ಬೇಡ್ರಪ್ಪ ಫಸ್ಟು ನಮ್ಮ ನಿಖಿಲ್ನ ಕರ್ಕೊಯ್ತೀನಿ ನಾನು ಅಂತ. ಸುರೇಶ್ ಅಣ್ಣ ನಾನು 1.5 ನಿಮಿಷ ಮಾತಾಡ್ತೀನಿ ಅಂದ್ರು, 20 ನಿಮಿಷ ಭಾಷಣ ಮಾಡದ.
ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದಣ್ಣ, ಸ್ವಲ್ಪ ತಡ ಆಯಿತು. ಯಾವುದೋ ಒಂದು ಹೆಸರು ಕೇಳಿದೆ. ಕುಮಾರಣ್ಣನ ಹಳೇ ಸ್ನೇಹಿತರು, ಅವ್ರ ಹೆಸರು ಬೇಡ ನಮ್ಮ ಬಾಯಲ್ಲಿ. ಉಸ್ತುವಾರಿ ಮಂತ್ರಿಗಳಿಂದ ಆದಿಯಾಗಿ ಪಾಪ ಒಂದಷ್ಟು ಜನ ಸ್ನೇಹಿತರುಗಳು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಕ್ಕೆ ಇವರೊಬ್ಬರೇ ಕಾರಣಕರ್ತರಂತೆ. ಹೌದಪ್ಪ, ಕುಮಾರಣ್ಣನ ನೀವು ಮುಖ್ಯಮಂತ್ರಿ ಮಾಡಿದ್ರಲ್ವಾ, ನೀವೆಲ್ಲ ಏನು ಕಾವಿ ಧರಿಸ್ಕೊಬಿಟ್ರ? ಮನೇಲಿ ಕುಂತಿದ್ರ ಹೋಗಿ? ಏನು ಅಪೇಕ್ಷೆ ಪಡ್ಲಿಲ್ವಾ? ನಿಮಗೇನು ಅಧಿಕಾರ ಸಿಕ್ಲಿಲ್ವಾ? ನಿಮಗೆ ಮಂತ್ರಿಗಿರಿ ಕೊಡ್ಲಿಲ್ವಾ ಪಕ್ಷ? ನಿಮ್ಮನ್ನ ಪಕ್ಷ ಬೆಳೆಸ್ಲಿಲ್ವಾ? ನೀವು ಮಾತ್ರ ಪಾಪ ದಾರೆ ಎರೆದು ಬಿಟ್ರ ನಿಮ್ಮ ಶಕ್ತಿ ಅಲ್ಲ ಕುಮಾರಣ್ಣನಿಗೆ. ಯಾರ ಆಶ್ರಯದಿಂದ ಬೆಳೆದಿದ್ದೀರಿ ನೀವು? ನೆನ್ಸ್ಕೋಬೇಕಲ್ವಾ ಒಂದ್ಸಲಿ. ದಿನ ಬೆಳಗ್ಗೆ ಎದ್ರೆ ಕುಮಾರಣ್ಣ ಟಾರ್ಗೆಟ್. ಕುಮಾರಣ್ಣ ಈ ರಾಜ್ಯ ಬಿಟ್ಟು ರಾಷ್ಟ್ರಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಸಾಕಷ್ಟು ಧ್ವನಿ ಇತ್ತು. ಅದಕ್ಕೆ ಕಾರಣ ಏನು ಗೊತ್ತೇನಣ್ಣ? ಇವತ್ತು ವಿಧಾನಸೌಧದಲ್ಲಿ ಯಾವುದಾದ್ರೂ ರಾಜಕಾರಣಿ ನೈತಿಕವಾಗಿ ತಲೆ ಎತ್ಕೊಂಡು ತೊಡೆ ತಟ್ಟಿ ಇವತ್ತು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಈ ರಾಜ್ಯದಲ್ಲಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಕುಮಾರಣ್ಣ ಅವ್ರು ಇಲ್ದಿರ ವಿಧಾನಸೌಧದ ಒಳಗಡೆ ಯಾರು ಪಾಪ ಇವತ್ತು ಈ ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಕುಮಾರಣ್ಣನ ಸರಿ ಸಮಾನವಾಗಿ ಯಾರು ಇಲ್ಲ. ಇವತ್ತು ಇಡೀ ರಾಜ್ಯ ಹೇಳ್ತಾ ಇದ್ದಾರೆ ಕುಮಾರಣ್ಣ ಅವ್ರು ಮತ್ತೆ ನಮ್ಮ ರಾಜ್ಯಕ್ಕೆ ಬೇಕು ಅಂತ. ಒಬ್ಬ ನಾಯಕನ ಅವಶ್ಯಕತೆ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಅವಶ್ಯಕತೆ ಇದೆ. ಈ ರಾಕ್ಷಸರುಗಳು ಇವತ್ತು ಮಾಡಿರ್ತಕ್ಕಂಥ ಲೂಟಿ, ಇವ್ರು ಮಾಡಿರ್ತಕ್ಕಂಥ ಅವ್ಯವಹಾರ, ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಇದನ್ನೆಲ್ಲ ಸರಿಪಡಿಸಬೇಕು ಅಂದ್ರೆ ನಮ್ಮ ರಾಜ್ಯವನ್ನ ರಾಮರಾಜ್ಯವಾಗಿ ಪ್ರತಿಷ್ಠಾಪನೆಯನ್ನ ಮತ್ತೆ ಮಾಡಬೇಕು ಅಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇದು ನಮ್ಮ ಕಾರ್ಯಕರ್ತರು ಬಿಟ್ಬಿಡಿ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದೇ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ರಾಯಚೂರಿಗೆ ಹೋಗಿದ್ದೆ. ಮಾನ್ವಿಯಲ್ಲಿ ಕರೆಗುಡ್ಡ ಅಂತಕ್ಕಂಥ ಒಂದು ತಾಲೂಕು. ನಾನಿಲ್ಲಿ ಮಳವಳ್ಳಿಯಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ. 20 ವರ್ಷದ ಒಂದು ಹೆಣ್ಣು ಮಗಳು ಬಂದ್ಲು, ಪತ್ರ ಬರ್ಕೊಂಡ್ ಬಂದಿದ್ಲು ಕುಮಾರಣ್ಣನ್ಗೆ. ನೀನು ಓದ್ಬೇಕಣ್ಣ, ಇದು ನಾನು ನಮ್ಮ ಕುಮಾರಣ್ಣಂಗೆ ಬರೆದಿದ್ದೀನಿ, ನಮ್ಮ ತಂದೆ ಸಮಾನ ಅವರು ಅಂತ ಅಂತು ಆ ಪಾಪು. ಆ ಮಗಳು ಹುಟ್ಟಿದ್ದು 2005ನೇ ಇಸ್ವಿನಲ್ಲಂತೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಪ್ರಪ್ರಥಮವಾಗಿ ಮುಖ್ಯಮಂತ್ರಿಗಳಾದಾಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಮಾಡಿದ್ರು. ನೀವೇನಾದ್ರೂ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅಂತಕ್ಕಂಥದ್ದು ಏನಾದ್ರೂ ನಿಮ್ಮ ತಲೆನಲ್ಲಿ ಇದ್ರೆ, ಮಹಿಳೆಯರಿಗಾಗ್ಲಿ ಯುವಕರಿಗಾಗ್ಲಿ ಒಂದು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನಿಮ್ಮ ತಲೆನಲ್ಲಿ ಏನಾದ್ರೂ ಇದ್ದಿದ್ರೆ ಎಲ್ಲಿರ್ಲಿಕ್ಕೆ ಸಾಧ್ಯ? ಗ್ಯಾರಂಟಿ 2,000 ಕೊಡ್ತೀನಿ ಅಂತೀರಿ. ಕಟ್ರಿ ಬದುಕನ್ನ, ಕೊಡ್ರಿ, ಕೆಲಸ ಕೊಡಿಸ್ರಿ, ಉದ್ಯೋಗ ಸೃಷ್ಟಿ ಮಾಡ್ರಿ. ಇವತ್ತು ಹೇಳ್ತೀರಿ ಸನ್ಮಾನ್ಯ ಕುಮಾರಣ್ಣ ಅವರೇ, ಉದ್ಯೋಗ ಸೃಷ್ಟಿ ಮಾಡಿ, ಇಂಡಸ್ಟ್ರೀಸ್ಗಳನ್ನ ಸ್ಥಾಪನೆ ಮಾಡಿ ಅಂತ ದೊಡ್ಡ ದೊಡ್ಡ ಬೊಗಳೆ ಭಾಷಣ ಮಾಡೋದಲ್ಲ. ಬನ್ನಿ ಕೈ ಜೋಡಿಸಿ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾವು ಯಾವತ್ತಾದ್ರೂ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ಹಿಂತಗಳ್ತೀವ? ತೋರಿಸಿ ಹೃದಯ ವೈಶಾಲ್ಯತೆನ. ಯಾಕೆ ಒಳಗಡೆ ಕಿವುಚ್ತೀರಾ? ಯಾರು ಮಾಡಿದ್ರೇನು? ಬನ್ನಿ ರಾಜ್ಯ ಸರ್ಕಾರ, ಬರ್ತಾರ ನಮ್ಮ ಕುಮಾರಣ್ಣ, ಕುಂತ್ಕೊಳ್ಳಿ. ಜಿಲ್ಲೆನಲ್ಲಿ 7 ತಾಲೂಕಿಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಭೂಮಿಯನ್ನ ನಿಗದಿ ಮಾಡಿಕೊಡ್ತಕ್ಕಂಥ ಸವಾಲನ್ನ ನೀವು ತಗೊಳ್ತೀರಾ? ಬರ್ತೀರಾ ಕುಮಾರಣ್ಣ ಹತ್ರ ಕೂತ್ಕೋತೀರಾ? ನಾವೆಲ್ಲ ಸಿದ್ಧ ಇದ್ದೇವಪ್ಪ. ನಮ್ಗೆ ಒಟ್ಟಾರೆಯಾಗಿ ರಾಜ್ಯ ಮತ್ತೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ನಿಮ್ಮ ತರ ನಾವು ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಹೋಗೋದಿಲ್ಲ. ರಾಜಕಾರಣ ಮಾಡೋದಕ್ಕೆ ಹಲವಾರು ವಿಚಾರಗಳಿದೆ, ಅಂಥದ್ರಲ್ಲಿ ಮಾಡುವ. ಜನಗಳ ಬದುಕು ಜೊತೆ ಚಲ್ಲಾಟ ಆಡಬೇಡಿ, ಅವ್ರ ಜೀವನದ ಜೊತೆ ಚಲ್ಲಾಟ ಆಡಬೇಡಿ.
ರಾಜ್ಯಾದ್ಯಂತ ಅಣ್ಣ ನಾನು ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಅನಿಸಿರ್ಬೋದು, ನನಗೆ ಬಹಳ ಜನ ವಿರೋಧಿಗಳು ವ್ಯಂಗ್ಯವಾಗೂ ಮಾತನಾಡ್ತಾರೆ. ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಹೋರಾಟ ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನೋಡಿ ರಕ್ತಗತವಾಗಿ ರೂಢಿಸ್ಕೊ ಬಂದಿದ್ದೀವಿ ಕಾರ್ಯಕರ್ತರು. ಅದ್ರಲ್ಲಿ ನಾನು ಒಬ್ಬ ಕಾರ್ಯಕರ್ತ. ನಿಮಗೆಲ್ಲ ಅನ್ಸಿರ್ಬೋದು ನಿಖಿಲ್ ಕುಮಾರಸ್ವಾಮಿನ ಸೋಲ್ಸ್ಬಿಟ್ಟಿದ್ದೀವಿ, ಇನ್ನೇನು ಬಿಡಪ್ಪ ದೇವೇಗೌಡರು ಕುಮಾರಣ್ಣನ ಜೊತೆ ಮುಂದೆ ಈ ಪಕ್ಷ ಮುನ್ನಡೆಸ್ತಕ್ಕಂಥದ್ದಕ್ಕೆ ಯಾವನಿಗೂ ತಾಕತ್ತಿಲ್ಲ, ಮನೆಗೆ ಕಳಿಸ್ಬಿಟ್ಟಿದ್ದೀವಿ ಅಂತ ನಿಮಗೆಲ್ಲ ಅನ್ಸಿರ್ಬೋದು. ಎಷ್ಟು ಜನ ಸೇರ್ಕೊಂಡ್ರಪ್ಪ ಮಂಡ್ಯದಲ್ಲಿ ನಾನು ಸೋಲ್ಸಕ್ಕೆ? ಎಷ್ಟು ಜನ ಗಂಡುಗಳಪ್ಪ? ಎಷ್ಟು ಜನ ತೊಡೆ ತಟ್ಟಿದ್ದು? ಎಲ್ಲ ಸೇರ್ಕೊಂಡ್ಬಿಟ್ರಲ್ಲಪ್ಪ. ನೀವೆಲ್ಲ ಸೇರ್ಕೊಂಡ್ರು. CS ಪುಟ್ಟರಾಜುರು ಅವರಿಗೆ 5.25 ಲಕ್ಷ ಮತ ಹಾಕಿ ಗೆಲ್ಸಿದ್ರಿ, ನನಗೆ 5.25 ಲಕ್ಷ ಮತ ಹಾಕಿದ್ರಿ. ಸೋತಾಗ 50,000 ಹೆಚ್ಚಿಗೆ ತಗೊಂಡಿದ್ದೀನಿ. ಇದರಲ್ಲೇ ಅರ್ಥ ಆಯ್ತದೆ ಜಿಲ್ಲೆ ಜನ ನಮ್ ಕೈ ಬಿಟ್ಟಿಲ್ಲ ಅಂತ. ಆ ರಾಮನಗರದಲ್ಲಿ ಅದೆಂಥದೋ ರೇಷನ್ ಕೊಡ್ತೀನಿ, ಕಾರ್ಡ್ ಕೊಡ್ತೀನಿ ಅಂತ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳ ಸಹೋದರ ಚಾಣಾಕ್ಷ ರಾಜಕಾರಣದ ಚಾಣಾಕ್ಷ ನಡೆಸಿದ್ರಪ್ಪ ಡೈರಿ ಚುನಾವಣೆನ. ಸೋತ್ ಬಿಡ್ತೀವಿ ಅಂತ ಬೈಕೆ ತೆಗೆದು ಸೊಸೈಟಿಗಳನ್ನ 17 ಸೊಸೈಟಿನ ಸೂಪರ್ ಸೀಡು ಚನ್ನಪಟ್ಟಣದಲ್ಲಿ 17 ಸೊಸೈಟಿ, ಒಂದ ಎರಡ? ರಾಮನಗರದಲ್ಲಿ ಏನ್ ಮಾಡಿದ್ರಿ? ಮಾಗಡಿನಲ್ಲಿ ಏನ್ ಮಾಡಿದ್ರಿ? ಕನಕ್ಪುರದಲ್ಲಿ ಓಹೋ ಯಾರು ಗಂಡೇ ಇಲ್ವಾ? ಅವಿರೋಧವಾಗಿ ಆಯ್ಕೆ ಆಗ್ಬಿಡ್ತಾ ಇದ್ರಾ? ಹಾಕಿಲ್ವ ಅಭ್ಯರ್ಥಿನ? ತೋರಿಸ್ತೀವಿ ಮುಂದಕ್ಕೆ. ಕನಕ್ಪುರ ತಾಲೂಕಿನ ಜನ 700 ತಾಲೂಕಂತ ಏನ್ ಹಿಂದೆ ಇತ್ತು 85ನೇ ಇಸ್ವಿನಲ್ಲಿ ಡಿಲಿಮಿಟೇಷನ್ ಆಗ್ಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರನ್ನ ಇದೇ ಕನಕ್ಪುರ ಅಂತ ಇವತ್ತು ನಾವೇನ್ ತಾಲೂಕ್ ಮಾಡಿದ್ದೇವೆ, ತಾಲೂಕ ಕರಿತೇವೆ. ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ 700ನಲ್ಲಿ ಜನ 85ರಲ್ಲಿ ದೇವೇಗೌಡರನ್ನ ಗೆಲ್ಸಿರ್ತಕ್ಕಂಥ ಉದಾಹರಣೆ ಇದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಕುಮಾರಣ್ಣನ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ಕನಕ್ಪುರಕ್ಕೆ ಕುಮಾರಣ್ಣವರು ಬೆಳಗ್ಗೆ 10 ಗಂಟೆಗೆ ಆಗಮಿಸಬೇಕಾಗಿತ್ತು. ನಿಮ್ಗೆ ಗೊತ್ತಿದೆ ಕುಮಾರಣ್ಣವ್ರು ಎಲ್ಲೋದ್ರೂ ಕೂಡ ಜನಸಾಗರ. ಸ್ಪಂದಿಸಬೇಕಾಗ್ತದೆ, ಸ್ಪಂದಿಸ್ತಕ್ಕಂಥ ಗುಣ ಬೆಳೆಸ್ಕೊಂಡಿದ್ದಾರೆ. ಹೋಗ್ಲಿಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.